ನಾವೆಲ್ಲರೂ ಪ್ರತಿದಿನ ಒಂಥರ ನಿರೀಕ್ಷೆಯಲ್ಲೇ ಬದುಕ್ತೀವಿ ಅಲ್ವಾ? ಅಂದ್ರೆ ಯಾವುದೋ ಒಂದು ಕಾರು ಕೊಂಡ್ರೆ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಹೆಚ್ಚಾದ್ರೆ ಶಾಶ್ವತವಾದ ಸಂತೋಷ ಸಿಗುತ್ತೆ ಅನ್ನೋ ಲೆಕ್ಕಾಚಾರ ನಮ್ದು. ಹೌದು, ಖಂಡಿತ. ಅದು ಒಂಥರ ಗಣಿತದ ಸೂತ್ರದ ಥರ. ಎ ಮಾಡಿದ್ರೆ ಬಿ ಸಿಗುತ್ತೆ, ಆ ಬಿಯಿಂದ ನೆಮ್ಮದಿ ಸಿಗುತ್ತೆ ಅನ್ನೋ ಹುಡುಕಾಟ. ಆದ್ರೆ ಮನುಷ್ಯನ ಮನೋವಿಜ್ಞಾನ ಮತ್ತು ಇತಿಹಾಸ ನೋಡಿದ್ರೆ ಆ ಸೂತ್ರ ಕೆಲ್ಸ ಮಾಡೋದೇ ಇಲ್ಲ. ಕರೆಕ್ಟ್. ಈ ಹುಡುಕಾಟ ಒಂದು ಮರೀಚಿಗೆ ತರಹ. ಬಾಯಾರಿದಾಗ ಮರಳಿನಲ್ಲಿ ನೀರು ಕಂಡ ಹಾಗೆ. ನೆಮ್ಮದಿ ಸಿಕ್ತೋ ಅನ್ನೋಷ್ಟ್ರಲ್ಲಿ ಅದು ಮತ್ತಷ್ಟು ದೂರ ಹೋಗಿರುತ್ತೆ. ಹೌದು, ಭೌತಿಕ ಸುಖ ಎಷ್ಟೇ ಸಿಕ್ಕರೂ ಆ ಆಂತರಿಕ ನೆಮ್ಮದಿ ಮಾತ್ರ ಕೈಗೆಟ್ಟುಗೋದಿಲ್ಲ. ಹಾಗಾದ್ರೆ ಆ ಶಾಶ್ವತವಾದ ನೆಮ್ಮದಿಯ ಮೂಲವೇನು ಅನ್ನೋದನ್ನು ಹುಡುಕೋದೆ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಉದ್ದೇಶ. ಇವತ್ತು ನಾವು ಆಯ್ದುಕೊಂಡಿರೋ ಮೂಲಕೃತಿ ಶಿವಮೊಗ್ಗದ ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಹೊರತಂದಿರುವ ಆಧ್ಯಾತ್ಮಜ್ಞಾನ ಸಂಚಿಕೆ 12. ಹೌದು, ಅದರಲ್ಲಿ ವಿಶೇಷವಾಗಿ ನಾರದ ಭಕ್ತಿ ಸೂತ್ರ 4. ಇದನ್ನು ರಚಿಸಿರುವವರು ವೇದಮೂರ್ತಿ ರಾಮನಾಥ ಅಪ್ಪಯ್ಯ ಭಟ್ ಅವರು. ಅವರು ಶ್ರೀ ವೀರಮಾರುತಿ ದೇವಸ್ಥಾನದಲ್ಲಿ 5 ದಶಕಗಳ ಕಾಲ ಅರ್ಚಕಲಾಗಿದ್ರು. ನಿಜ. ಈ ಕೃತಿಯಿಂದ ನಾವು ಬರೀ ಆಚರಣೆಗಳನ್ನಲ್ಲ, ಬದಲಾಗಿ ಮನುಷ್ಯನ ಮನಸ್ಸನ್ನು ಒಳಗಿನಿಂದ ಬದಲಾಯಿಸುವ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳದಿದ್ದೇವೆ. ಖಂಡಿತ. ಈ ಜ್ಞಾನದ ಮೂಲ ಎಷ್ಟಿದೆ ಅಂದ್ರೆ ಶ್ರೀಮನ್ ಮಧ್ವಾಚಾರ್ಯರು ಬರೆದ ಸರ್ವಮೂಲ ಅನ್ನೋ 37 ಬೃಹತ್ ಗ್ರಂಥಗಳ ಸಾರವನ್ನ ಕೇವಲ 9 ಪ್ರಧಾನ ತತ್ವಗಳಾಗಿ ವಿಂಗಡಿಸಲಾಗಿದೆ. ಓಹೋ, ಅಂದ್ರೆ ನವಪ್ರಮೇಯ ಅಂತಾರಲ್ಲ ಅದಾ? ಹೌದು. ಇನ್ನೊಂದು ಆಶ್ಚರ್ಯ ಏನಂದ್ರೆ ಶ್ರೀ ವ್ಯಾಸತೀರ್ಥರು ಆ 9 ತತ್ವಗಳನ್ನ ನವಪ್ರಮೇಯ ರತ್ನಮಾಲಾ ಅನ್ನೋ ಒಂದೇ ಶ್ಲೋಕದಲ್ಲಿ ಪೋಣಿಸಿದ್ದಾರೆ. ಒಂದೇ ಶ್ಲೋಕದಲ್ಲಿ? ವಾವ್! ಇದು ನಿಜಕ್ಕೂ ಬೆರುಗು ಮೂಡಿಸುವ ವಿಚಾರ. ಆ ಬೃಹತ್ ತತ್ವಜ್ಞಾನದ ಸಾರಾಂಶದಲ್ಲಿ 7ನೇ ತತ್ವವೇ ಅಮಲಾ ಭಕ್ತಿಶ್ಚ ತತ್ಸಾಧನಂ ಅನ್ನೋದು. ಅಂದ್ರೆ ಕಲ್ಮಶವಿಲ್ಲದ ಶುದ್ಧವಾದ ಭಕ್ತಿಯೊಂದೇ ಮುಕ್ತಿಗೆ ದಾರಿ ಅಂತ. ಈ 7ನೇ ತತ್ವವೇ ನಾವು ಚರ್ಚಿಸುತ್ತಿರುವ ನಾರದ ಭಕ್ತಿ ಸೂತ್ರದ 4ನೇ ಸೂತ್ರಕ್ಕೆ ಸೇತುವೆ ಅಲ್ವಾ? ಹೌದು. ಆ ಸೂತ್ರದ ಪ್ರಕಾರ ಯಲ್ಲಬ್ಧ್ವಾ ಪುಮಾನ್ ಸಿದ್ಧೋಭವತಿ, ಅಮೃತೋಭವತಿ, ತೃಪ್ತೋಭವತಿ ಅಂತ ಇದೆ. ಕರೆಕ್ಟ್. ಅಂದ್ರೆ ಪರಮಾತ್ಮನ ಮೇಲಿನ ನಿಜವಾದ ಭಕ್ತಿ ಸಿಕ್ಕಾಗ ಮನುಷ್ಯ ಸಿದ್ಧನಾಗ್ತಾನೆ, ಅಮರನಾಗ್ತಾನೆ, ಹಾಗೇ ಸಂಪೂರ್ಣ ತೃಪ್ತನಾಗ್ತಾನೆ. ಇಲ್ಲಿ ಸಿದ್ಧನಾಗುವುದು ಅಂದ್ರೆ ಯಾವುದೋ ಮಾಂತ್ರಿಕ ಶಕ್ತಿ ಬರುವುದಲ್ಲ ತಾನೆ, ಮಾನಸಿಕವಾಗಿ ಪರಿಪೂರ್ಣನಾಗುವುದು ಅಂತ. ಹೌದು, ಆಂತರಿಕವಾಗಿ ಸಂಪೂರ್ಣ ಪಕ್ವತೆ ಸಾಧಿಸುವುದೇ ಸಿದ್ಧತೆ. ಹಾಗೆ ಅಮರತ್ವ ಅಂದ್ರೆ ಈ ಭೌತಿಕ ದೇಹ ಎಂದಿಗೂ ಸಾಯೋದಿಲ್ಲ ಅಂತಲ್ಲ. ಓಹೋ, ಹಾಗಾದ್ರೆ ತಾನು ಈ ದೇಹವಲ್ಲ, ಜೀವಾತ್ಮ ಅನ್ನೋ ಅರಿವು ಮೂಡೋದಲ್ವಾ? ನಿಖರವಾಗಿ. ಹುಟ್ಟು ಸಾವುಗಳ ಭೌತಿಕ ಚಕ್ರದಿಂದ ಹೊರಬಂದು ಅನಂತತೆಯನ್ನ ಅನುಭವಿಸುವ ಸ್ಥಿತಿ. ಆ ಸ್ಥಿತಿಗೆ ತಲುಪುದ್ರಾಗ್ಲೇ ಮನುಷ್ಯನಿಗೆ ಸಂಪೂರ್ಣ ತೃಪ್ತಿ ಸಿಗೋದು. ಇದನ್ನ ಇಂದಿನ ಬದುಕಿಗೆ ಅನ್ವಯಿಸಿ ನೋಡಿದ್ರೆ ನಾವೆಲ್ಲರೂ ಇಹಸುಖ ಅಂದ್ರೆ ಭೌತಿಕ ಸುಖ ಮತ್ತು ಪರಸುಖದ ಹಿಂದೆ ಓಡ್ತಾ ಇದೀವಿ. ಅದೇ ನಾವು ಮೊದಲು ಹೇಳಿದ ಆ ಮರೀಚಿಕೆಯ ಹಿಂದಿನ ಓಟ. ಆದರೆ ಭಕ್ತಿ ಅನ್ನೋದು ಶಾಶ್ವತವಾದ ನೀರಿನ ಸೆಲೆ ಇದ್ಹಾಗೆ. ಒಮ್ಮೆ ಆ ಸೆಲೆ ಸಿಕ್ಕ್ರೆ ಭ್ರಮೆ ಕಾಡಲ್ಲ. ಹೌದು. ಆದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಹೋದಾಗ ಒಂದು ನಿಮಿಷ, ಭಕ್ತಿ ಮಾರ್ಗದಲ್ಲಿ ಹೋದಾಗ ಅಷ್ಟಮ ಮಹಾಸಿದ್ಧಿಗಳು ಒಲಿತವೆ ಅಂತ ಮೂಲಗಳು ಹೇಳುತ್ತೆ ಅಲ್ವಾ? ಹೌದು, ಹೇಳ್ತವೆ. ಅಷ್ಟಮ ಮಹಾಸಿದ್ಧಿಗಳು ಅಂದ್ರೆ ಗಾಳಿಯಲ್ಲಿ ಹಾರೋದು, ಕಣ್ಮರೆಯಾಗೋದು, ಇಂಥ ಸೂಪರ್ ಪವರ್ಸ್ ತಾನೆ? ಇಂದಿನ ಜಗತ್ತಿಗೆ ಹೇಳ್ಬೇಕಂದ್ರೆ ಅಪಾರ ಸಂಪತ್ತು, ವೈರಲ್ ಪ್ರಸಿದ್ಧಿ ಅಥವಾ ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುವ ಅಧಿಕಾರ ಇದ್ದಾಗೆ. ಯಪ್ಪ, ಇಂಥ ಶಕ್ತಿ ಎದುರುಗ್ ಬಂದ್ರೆ ಯಾರಾದ್ರೂ ಬೇಡ ಅಂತಾರ? ಇಡೀ ಜಗತ್ತೇ ಇದ್ರ ಹಿಂದೆ ಓಡ್ತಾ ಇದೆಯಲ್ಲ? ಸಾಮಾನ್ಯ ದೃಷ್ಟಿಯಲ್ಲಿ ಹೌದು. ಅದೇ ಮೂಲ ಗ್ರಂಥ ಇಲ್ಲೊಂದು ಆಳವಾದ ಮನೋವೈಜ್ಞಾನಿಕ ಸತ್ಯವನ್ನು ಬಿಚ್ಚಿಡ್ತದೆ. ನಿಜವಾದ ಭಕ್ತ ಈ ಅಷ್ಟಮ ಮಹಾಸಿದ್ಧಿಗಳು ಎದುರಾದ್ರೂ ಅದನ್ನ ಸಾರಾಸಗಟಾಗಿ ತಿರಸ್ಕರಿಸ್ತಾನೆ. ತಿರಸ್ಕರಿಸ್ತಾನಾ? ಯಾಕೆ? ಯಾಕಂದ್ರೆ ಈ ಶಕ್ತಿಗಳು ಪ್ರಕೃತಿಯ ವ್ಯಾಪ್ತಿಗೆ ಒಳಪಟ್ಟಿವೆ. ಇವು ಅಹಂಕಾರವನ್ನು ವಿಪರೀತವಾಗಿ ಬೆಳೆಸ್ತವೆ ಅಲ್ವಾ? ಹೌದು. ತಾನೇ ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದೀನಿ ಅನ್ನೋ ಭ್ರಮೆ ಹುಟ್ಟಿಸಿ ಅಂತಿಮ ಗುರಿಯಾದ ಆ ಪರಮ ಸತ್ಯದಿಂದ ಮನುಷ್ಯನನ್ನು ದೂರ ಮಾಡುತ್ತವೆ. ಅಂದ್ರೆ ಅಧಿಕಾರ ಮತ್ತೆ ಶಕ್ತಿಗಳೇ ಮನುಷ್ಯನಿಗೆ ಸಿಕ್ಕ ಅತಿದೊಡ್ಡ ಅಡ್ಡಿಗಳು ಅಂತಾಯ್ತು? ಖಂಡಿತ. ಇದಕ್ಕೆ ಸುದಾಮ ಅಂದ್ರೆ ಕುಚೇಲನ ಬದುಕಿಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಓ, ಸುದಾಮ. ಹೊರಗಿನಿಂದ ನೋಡೋ ಜಗತ್ತಿಗೆ ಆತ ಕಡುಬಡತನ ಮತ್ತು ಹಸಿವಿನಲ್ಲಿ ಸಿಲುಕಿದವನು. ಹೌದು.
ಅಂದ್ರೆ ಆತನ ಒಳಮನಸ್ಸು ಭಕ್ತಿಯನ್ನು ಸಂಪತ್ತಿನಿಂದ ಸಂಪೂರ್ಣ ತೃಪ್ತವಾಗಿತ್ತು ಅಲ್ವಾ? ಅದೇ, ಆತನಿಗೆ ಶ್ರೀಕೃಷ್ಣನ ಬಳಿ ಹೋಗಿ ಅರಮನೆ ಅಥವಾ ಸಂಪತ್ತು ಕೇಳೋ ಅವಕಾಶ ಇತ್ತು. ಕೇಳಬಹುದಿತ್ತಲ್ಲ. ಅದೇ ಆತ ಕೇಳಲಿಲ್ಲ. ಹೊರಗಿನ ಬಡತನ ಆತನ ಆಂತರಿಕ ನೆಮ್ಮದಿಯನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಭಗವಂತನ ಪ್ರೇಮದ ಮುಂದೆ ಉಳಿದೆಲ್ಲ ಭೌತಿಕ ಶಕ್ತಿಗಳು ಆತನಿಗೆ ಶೂನ್ಯವಾಗಿ ಕಂಡವು. ಇದು ನಿಜಕ್ಕೂ ಯೋಚನಾ ಲಹರಿಯನ್ನೇ ಬದಲಾಯಿಸುತ್ತೆ. ನಮ್ಗೆ ಭಕ್ತಿ ಎಂದ್ರೆ ಬರೀ ದೇವಸ್ಥಾನಕ್ಕೆ ಹೋಗೋದು ಅಥವಾ ಕಣ್ಣು ಮುಚ್ಚಿ ಮಂತ್ರ ಜಪಿಸೋದು ಅಂತಷ್ಟೇ ಗೊತ್ತು. ಆದ್ರೆ ಕೃತಿಯಲ್ಲಿ ಭಕ್ತಿಗೆ 9 ಬೇರೆ ಬೇರೆ ಆಯಾಮಗಳಿವೆ ಅಂತ ಹೇಳಿದ್ದಾರೆ. ಇದನ್ನ ನವವಿಧ ಭಕ್ತಿ ಅಂತ ಕರೆಯೋದು. ಹೌದು, 9 ಆಯಾಮಗಳಾ? ಇದನ್ನ ನೋಡಿದರೆ ನನಗೆ ಆಧುನಿಕ ಮನೋವಿಜ್ಞಾನದ ಲವ್ ಲ್ಯಾಂಗ್ವೇಜಸ್ ನೆನಪಾಗ್ತಿದೆ. ಓಹೋ, ಪ್ರತಿಯೊಬ್ಬರೂ ಪ್ರೀತಿಯನ್ನ ಬೇರೆ ಬೇರೆ ತರಹ ವ್ಯಕ್ತಪಡಿಸ್ತಾರಲ್ವಾ? ಹಾ, ಹಾಗೆ ಭಗವಂತನನ್ನು ತಲುಪಲು ಈ 9 ಭಿನ್ನ ಮಾರ್ಗಗಳಿವೆ ಅನಿಸ್ತಿದೆ. ಹೌದು ಹೌದು. ಆ ಲವ್ ಲ್ಯಾಂಗ್ವೇಜಸ್ ಉಪಮೆ ಬಹಳ ಸೂಕ್ತವಾಗಿದೆ. ನಮ್ಮ ಪ್ರಾಚೀನರು ಮನುಷ್ಯನ ಮನಸ್ಸಿನ ವೈವಿಧ್ಯತೆಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಅಂದ್ರೆ ಪ್ರತಿಯೊಬ್ಬರ ಮನಸ್ಥಿತಿಗೂ ಸರಿಹೊಂದುವ ಒಂದು ಮಾರ್ಗ ಇದೆ. ಖಂಡಿತ. ಉದಾಹರಣೆಗೆ ಶ್ರವಣ ಭಕ್ತಿ ಅಂದ್ರೆ ಕೇವಲ ಭಗವಂತನ ಕಥೆಗಳನ್ನು ಕೇಳೋದ್ರ ಮೂಲಕವೇ ತನ್ಮಯರಾಗೋದು. ಪರೀಕ್ಷಿತ್ ಮಹಾರಾಜ ಮಾಡಿದ್ದು ಇದನ್ನೇ. ಸಾವು ಹತ್ರದಲ್ಲಿದೆ ಅಂತ ತಿಳಿದಾಗ ಆತ ಬೇರೆ ಏನನ್ನೂ ಮಾಡದೆ ಕಥೆಗಳನ್ನು ಕೇಳುತ್ತಲೇ ಆಂತರಿಕ ಶಾಂತಿ ಪಡೆದ. ಇನ್ನು ಶುಕ ಮಹರ್ಷಿಗಳಿಗೆ ಹಾಡುವುದು ಅಂದ್ರೆ ಕೀರ್ತನ ಭಕ್ತಿಯೇ ಪ್ರೀತಿಯ ಭಾಷೆಯಾಗಿತ್ತು. ಓಹೋ. ಹಾಗೆ ಪ್ರಹ್ಲಾದನಿಗೆ ಸದಾ ನೆನಪಿಸಿಕೊಳ್ಳುವ ಸ್ಮರಣ ಭಕ್ತಿ, ಶ್ರೀಲಕ್ಷ್ಮೀದೇವಿಗೆ ಪಾದಸೇವನಾ ಮಾರ್ಗ. ಹೌದು. ಇಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಚಾರ ಅಂದ್ರೆ ದಾಸ್ಯ ಮತ್ತು ಸಖ್ಯ ಭಕ್ತಿಗಳ ನಡುವಿನ ವ್ಯತ್ಯಾಸ. ದಾಸ್ಯ ಅಂದ್ರೆ ಹನುಮಂತ ಅಲ್ವಾ? ಸಂಪೂರ್ಣ ವಿಧೇಯತೆಯ ಭಾವ. ತಾನು ಸೇವಕ, ಭಗವಂತ ಒಡೆಯ ಅನ್ನೋದು. ಕರೆಕ್ಟ್. ಆದ್ರೆ ಅರ್ಜುನನ ಸಖ್ಯ ಭಕ್ತಿ ಸಂಪೂರ್ಣ ಭಿನ್ನ. ಆತ ಭಗವಂತನನ್ನು ಆಪ್ತ ಸ್ನೇಹಿತನಂತೆ ಕಂಡ. ಅರೆ ಹೌದಲ್ವಾ? ಕುರುಕ್ಷೇತ್ರದಲ್ಲಿ ರಥದ ಮೇಲೆ ಕೃಷ್ಣನ ಜೊತೆ ವಾದ ಮಾಡುವ, ಪ್ರಶ್ನಿಸುವ ಸ್ವಾತಂತ್ರ್ಯ ಆ ಸಖ್ಯ ಭಕ್ತಿಯಲ್ಲಿತ್ತು. ಇವೆರಡೂ ವಿರುದ್ಧ ದಿಕ್ಕಿನ ಭಾವನೆಗಳಂತೆ ಕಂಡ್ರೂ ಹಿಂದಿರುವ ಶರಣಾಗತಿ ಒಂದೇ. ನಿಜ. ಇನ್ನು ಪೃಥುಚಕ್ರವರ್ತಿಯ ಅರ್ಚನಾ, ಅಕ್ರೂರನ ವಂದನ ಮತ್ತು ಬಲಿಚಕ್ರವರ್ತಿಯ ಆತ್ಮನಿವೇದನ. ಹೌದು. ಆದ್ರೆ ಮೂಲದಲ್ಲಿ ಒಂದು ಕಟುವಾದ ತಾತ್ವಿಕ ಎಚ್ಚರಿಕೆ ಕೂಡ ಇದೆ. ಯಥಾರ್ಥ ಭಕ್ತಿ ಮತ್ತು ದರ್ಶನದ ಭಕ್ತಿಯ ನಡುವಿನ ವ್ಯತ್ಯಾಸ. ದರ್ಶನದ ಭಕ್ತಿ ಅಂದ್ರೆ ಕೇವಲ ಪ್ರದರ್ಶನಕ್ಕೆ ಅಂತ ಮಾಡೋದು ಅಲ್ವಾ? ಇದು ಇಂದಿನ ಸೋಷಿಯಲ್ ಮೀಡಿಯಾ ಯುಗಕ್ಕೆ ಸಖತ್ ಮ್ಯಾಚ್ ಆಗುತ್ತೆ. ಖಂಡಿತವಾಗಿಯೂ. ಯಥಾರ್ಥ ಭಕ್ತಿ ಅಂದ್ರೆ ಯಾವುದೇ ಕಲ್ಮಶವಿಲ್ಲದ ಆಂತರಿಕ ಪ್ರೇಮ. ಅದನ್ನೇ ಅಮಲ ಭಕ್ತಿ ಅನ್ನೋದು. ಆದ್ರೆ ದರ್ಶನದ ಭಕ್ತಿ ಅಂದ್ರೆ ಸಮಾಜಕ್ಕೆ ತೋರ್ಸ್ಕೊಳ್ಳೋದಕ್ಕಾಗಿ ಮಾಡುವ ಆಚರಣೆಗಳು, ಎಲ್ಲವನ್ನೂ ಕ್ಯಾಮರಾ ಮುಂದೆ ಪ್ರದರ್ಶಿಸುವ ಮನಸ್ಥಿತಿ. ಭಗವಂತನಿಗೆ ಬೇಕಿರೋದು ನಮ್ಮ ಪ್ರದರ್ಶನ ಅಲ್ಲ, ಪ್ರಾಮಾಣಿಕತೆ ಮಾತ್ರ ಅಂತ ಪ್ರಾಚೀನರು ಅನ್ನೇ ಸ್ಪಷ್ಟಪಡಿಸಿದ್ರು. ಆದರೆ ಇವೆಲ್ಲವೂ ಕೇಳೋಕೆ ಬಹಳ ಉದಾತ್ತವಾಗಿದೆ. ಬಲಿಚಕ್ರವರ್ತಿಯಂತೆ ಸರ್ವಸ್ವತ್ಯಾಗ ಮಾಡೋದು ಅಥವಾ ಸುಧಾಮನಂತೆ ಭೌತಿಕ ಆಸೆಯಿಲ್ಲದೆ ಬದುಕುವುದು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯನಾ? ಅಂದ್ರೆ ನಮ್ಗೆ ಕುಟುಂಬ ಇರುತ್ತೆ, ಆರ್ಥಿಕ ಜವಾಬ್ದಾರಿ ಇರುತ್ತೆ. ಈ ವಾಸ್ತವಿಕ ಜಗತ್ತಿನಲ್ಲಿ ಈ ಶುದ್ಧ ಭಕ್ತಿಯನ್ನ ಹೇಗೆ ಅಳವಡಿಸ್ಕೊಳ್ಳೋದು? ಈ ಪ್ರಶ್ನೆಗೆ ಉತ್ತರಿಸಲೆಂದೇ ನಮ್ಮ ಪ್ರಾಚೀನರು ಬದುಕಿಗೆ ಒಂದು ಸ್ಪಷ್ಟವಾದ ಚೌಕಟ್ಟನ್ನು ರೂಪಿಸಿದ್ದಾರೆ. ಮನುಷ್ಯನ ಸಹಜ ಆಸೆಗಳನ್ನು ಹತ್ತಿಕ್ಕದೆ ಅಂತಿಮ ಗುರಿಯತ್ತು ಹೋಗುವ ವ್ಯವಸ್ಥೆ ಇದು. ಓಹೋ, ಅದನ್ನೇ ನಾವು 4 ಪುರುಷಾರ್ಥಗಳು ಮತ್ತೆ 4 ಆಶ್ರಮಗಳು ಅಂತ ಕರೆಯೋದಲ್ವಾ? ಹೌದು. ಗುರಿಗಳು ಅಂದ್ರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಇಲ್ಲಿ ಸಂಪತ್ತು ಗಳಿಸಬಾರ್ದು ಅಥವಾ ಆಸೆ ಇರಬಾರ್ದು ಅಂತ ಎಲ್ಲೂ ಹೇಳಿಲ್ಲ ತಾನೆ? ಹೇಳಿಲ್ಲ. ಆದ್ರೆ ಅವೆರಡಕ್ಕೂ ಧರ್ಮದ ತಳಹದಿ ಇರ್ಬೇಕು ಅಂತ ಹೇಳಿದ್ದಾರೆ. ಧರ್ಮ ಅಂದ್ರೆ ಬರೀ ಪೂಜೆ ಅಲ್ಲ, ನ್ಯಾಯಸಮ್ಮತವಾದ ಬದುಕು. ಕರೆಕ್ಟ್. ನೈತಿಕತೆ ಇಲ್ಲದ ಸಂಪತ್ತು ಮನುಷ್ಯನನ್ನ ನಾಶ ಮಾಡುತ್ತೆ. ಖಂಡಿತ. ಹಾಗೆ ಈ ಗುರಿ ಸಾಧಿಸಲು ಬದುಕನ್ನು 4 ಆಶ್ರಮಗಳಾಗಿ ವಿಂಗಡಿಸಿದ್ದಾರೆ. ಕಲಿಯುವ ಹಂತ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥಾಶ್ರಮ. ಇಲ್ಲಿ ಕಾಮ ಮತ್ತು ಅರ್ಥ ಎರಡನ್ನೂ ಧರ್ಮದ ಚೌಕಟ್ಟಿನಲ್ಲಿ ಪೂರೈಸಬೇಕು. ಹೌದು, ಸಮಾಜವನ್ನು ಮುನ್ನಡೆಸುವ ಜವಾಬ್ದಾರಿ ಇಲ್ಲಿದೆ. ಆಮೇಲೆ ಬರೋದು ವಾನಪ್ರಸ್ಥ. ಇದು ಬಹಳ ಆಸಕ್ತಿದಾಯಕ. ಇವತ್ತಿನ ಜಗತ್ತಿನಲ್ಲಿ ಕಾರ್ಪೊರೇಟ್ ಸಿಇಒಗಳು ಅಥವಾ ಹಿರಿಯರು ಅಧಿಕಾರ ಬಿಟ್ಟುಕೊಡಕ್ಕೆ ಎಷ್ಟು ಒದ್ದಾಡ್ತಾರೆ ಅಂತ ನಮ್ಗೆ ಗೊತ್ತೇ ಇದೆ. ಹೌದು ಹೌದು. ವಾನಪ್ರಸ್ಥ ಅನ್ನೋದು ನಿಧಾನವಾಗಿ ಅಧಿಕಾರದಿಂದ, ಪ್ರಾಪಂಚಿಕ ವ್ಯಾಮೋಹದಿಂದ ಹಿಂದೆ ಸರಿದು
ಕಿರಿಯರಿಗೆ ಜವಾಬ್ದಾರಿ ಕೊಡುವ ಮಾನಸಿಕ ತರಬೇತಿ. ಆ ತರಬೇತಿಯ ಕೊನೆ ಹಂತವೇ ಸನ್ಯಾಸ ಅಲ್ವಾ? ಕರೆಕ್ಟ್. ಸಂಪೂರ್ಣ ವೈರಾಗ್ಯದಿಂದ ಪರಮಸತ್ಯದ ಕಡೆ ಗಮನ ಕೊಡೋದು. ಇದು ಹಂತ ಹಂತವಾಗಿ ಮನಸ್ಸನ್ನು ಪಕ್ವಗೊಳಿಸುತ್ತೆ. ಇದು ಕೇವಲ ಧಾರ್ಮಿಕ ನಿಯಮ ಅಲ್ಲ, ಬೌದ್ಧಿಕ ವಿಕಾಸಕ್ಕಾಗಿ ರಚಿಸಿದ ಒಂದು ಅದ್ಭುತ ಲೈಫ್ ಮ್ಯಾಪ್. ಹೌದು. ಆದ್ರೆ ಇಲ್ಲೊಂದು ದೊಡ್ಡ ಗೊಂದಲ ಇದೆ ನನಗೆ, ಅಥವಾ ಇದೊಂದು ಕಠಿಣ ಪ್ರಶ್ನೆ ಅಂತಲೂ ಹೇಳ್ಬೋದು. ಕೇಳಿ. ಈಗ ನನ್ನ ಬಳಿ ಈ ಲೈಫ್ ಮ್ಯಾಪ್ ಇದೆ, ಪುರುಷಾರ್ಥಗಳು ಗೊತ್ತಿದೆ, ಆಶ್ರಮಗಳನ್ನು ಪಾಲಿಸ್ತೇನೆ. ಜ್ಞಾನ ಬಂದ ಮೇಲೆ ನಿಯಮಗಳನ್ನೆಲ್ಲ ಪಾಲಿಸಿದ್ರೆ ನನಗೆ ತಾನಾಗಿ ಮುಕ್ತಿ ಸಿಗ್ಬೇಕಲ್ವಾ? ಅಂದ್ರೆ ನಿಯಮ ಪಾಲಿಸಿದ ಮೇಲೆ ರಿಸಲ್ಟ್ ಬರಲೇಬೇಕು. ಆದ್ರೆ ಮೂಲಗಳಲ್ಲಿ ಮತ್ತೆ ಮತ್ತೆ ಭಗವಂತನ ಅನುಗ್ರಹ ಬೇಕೇ ಬೇಕು, ಕರುಣೆಯಿಲ್ಲದೆ ಮುಕ್ತಿ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಇದು ಈ ಇಡೀ ಜ್ಞಾನದ ಅತಿ ಮುಖ್ಯವಾದ ಘಟ್ಟ. ಕೇವಲ ಮಾಹಿತಿ ಗೊತ್ತಿದ್ದ ಮಾತ್ರಕ್ಕೆ ಅದು ಅನುಭವಕ್ಕೆ ಬರೋದಿಲ್ಲ. ಇದನ್ನ ವಿವರಿಸಲು ದೀಪ ಮತ್ತು ಮುಚ್ಚಳದ ಅತ್ಯದ್ಭುತವಾದ ಸಿದ್ಧಾಂತ ಇದೆ. ದೀಪ ಮತ್ತು ಮುಚ್ಚಳನ ಅಂದ್ರೆ ಏನು? ನೋಡಿ, ಪ್ರತಿಯೊಬ್ಬ ಜೀವಾತ್ಮನ ಒಳಗೂ ಜ್ಞಾನ ಮತ್ತು ಆನಂದದ ಒಂದು ಪ್ರಖರವಾದ ಬೆಳಕಿದೆ. ಅದೊಂದು ಬೆಳಗುತ್ತಿರುವ ದೀಪ. ಆದ್ರೆ ಆ ದೀಪದ ಮೇಲೆ ಪ್ರಕೃತಿಯ ತ್ರಿಗುಣಗಳೆಂಬ ಅಜ್ಞಾನದ ಒಂದು ಅತ್ಯಂತ ದಪ್ಪನಾದ ಮುಚ್ಚಳ ಇದೆ. ಓಹೋ, ಅಂದ್ರೆ ಆಂತರಿಕವಾಗಿ ನಾನು ಬೆಳಕೇ ಆಗಿದ್ರೂ ಆ ಮುಚ್ಚಳ ಇರೋದ್ರಿಂದ ಹೊರಗಡೆ ಕತ್ಲಲ್ಲಿ ಕಳೆದುಹೋಗಿದ್ದೀನಿ ಅಂತಾಯ್ತು. ನಿಖರವಾಗಿ. ಈಗ ನಿಮ್ಮ ಪ್ರಶ್ನೆಗೆ ಬರೋಣ. ಜ್ಞಾನ ಅಂದ್ರೆ ಏನು ಗೊತ್ತಾ? ನನ್ನೊಳಗೆ ದೀಪ ಇದೆ, ಅದರ ಮೇಲೆ ಮುಚ್ಚಳ ಇದೆ ಅಂತ ತಿಳ್ಕೊಳ್ಳೋದು ಮಾತ್ರವೇ ಜ್ಞಾನ. ಅರೆ, ಅಂದ್ರೆ ಲೈಫ್ ಮ್ಯಾಪ್ ಓದಿದ್ರೆ ಆ ಮುಚ್ಚಳ ಹೇಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇನಾ? ಹೌದು. ಬರೀ ಆ ಅರಿವಿನಿಂದ ಆ ಭಾರವಾದ ಮುಚ್ಚಳ ತನ್ನಷ್ಟಕ್ಕೆ ತಾನೇ ಜರುಗಿಬಿಡುತ್ತಾ? ಇಲ್ಲ ಅಲ್ವಾ? ಅದನ್ನ ತೆಗೆಯಲು ನಿಮ್ಮ ಬೌದ್ಧಿಕ ಅರಿವು ಸಾಲದು. ಅದಕ್ಕೆ ಭಗವಂತನ ಆಶೀರ್ವಾದ ಅಂದ್ರೆ ಆ ಅಗಾಧವಾದ ಶಕ್ತಿ ಬೇಕೇ ಬೇಕು. ಆ ಶಕ್ತಿಯೇ ಅನುಗ್ರಹ. ವಾವ್, ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ತತ್ವಜ್ಞಾನದ ಪುಸ್ತಕ ಓದಿದ ತಕ್ಷಣ ಮುಕ್ತರಾಗಲ್ಲ, ರೆಸ್ಟೋರೆಂಟ್ ಮೆನು ಓದಿದ ತಕ್ಷಣ ಹೊಟ್ಟೆ ತುಂಬಲ್ಲ ಅಲ್ವಾ? ಹಾಗೆ. ಹೌದು ಹೌದು. ಅಷ್ಟೇ ಅಲ್ಲ, ನಾವು ದಿನನಿತ್ಯ ಅನುಭವಿಸುವ ಕಾಮ, ಕ್ರೋಧ, ಲೋಭ ಅಥವಾ ದುರ್ಜನರ ಸಹವಾಸ ಆ ಮುಚ್ಚಳವನ್ನು ಮತ್ತಷ್ಟು ಗಟ್ಟಿಯಾಗಿ ಒತ್ತಿ ಹಿಡಿಯುತ್ತವೆ. ಮನುಷ್ಯ ಅಹಂಕಾರವನ್ನು ಬಿಟ್ಟು ಶರಣಾಗತನಾಗಿ ಭಕ್ತಿಯಿಂದ ಬೇಡಿದಾಗ ಮಾತ್ರ ಅನುಗ್ರಹ ಸಿಗೋದು. ಆಗ ಮುಚ್ಚಳ ಕಳಚುತ್ತೆ. ಒಟ್ಟಾರೆಯಾಗಿ ಈ ಆಳವಾದ ವಿಶ್ಲೇಷಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದು ಇಷ್ಟೇ. ನಾರದ ಭಕ್ತಿ ಸೂತ್ರವಾಗಲಿ ಅಥವಾ ಪ್ರಾಚೀನ ತತ್ವಜ್ಞಾನವಾಗಲಿ ಅದು ಕೇವಲ ಪೂಜಾ ವಿಧಾನಗಳ ಪುಸ್ತಕ ಅಲ್ಲ. ಖಂಡಿತ ಅಲ್ಲ. ಅದು ಮನುಷ್ಯನ ಅಂತಃಕರಣದ ವಿಕಾಸ ಸಾಧಿಸುವ ಆಸೆಗಳನ್ನೂ ನಿರ್ವಹಿಸುವ ಮತ್ತು ಶಾಶ್ವತ ನೆಮ್ಮದಿ ಕಂಡುಕೊಳ್ಳುವ ಮಾನಸಿಕ ಕೈಪಿಡಿ. ಹೌದು. ಈ ಪಯಣದಲ್ಲಿ ಅಹಂಕಾರದ ವಿಸರ್ಜನೆ ಬಹಳ ಮುಖ್ಯ. ಪ್ರತಿಫಲಾಪೇಕ್ಷೆ ಇಲ್ಲದ ಶರಣಾಗತಿ ಇದ್ದಾಗ ಮಾತ್ರ ಆ ಅಮಲ ಭಕ್ತಿ ಒಲಿಯಲು ಸಾಧ್ಯ. ಈ ಚರ್ಚೆಯನ್ನ ಮುಗಿಸುವ ಮುನ್ನ ಒಂದು ಆಳವಾದ ವಿಚಾರವನ್ನ ಪ್ರತಿಯೊಬ್ಬರೂ ಯೋಚಿಸಬೇಕಿದೆ. ಮೂಲ ಕೃತಿಯ ಪ್ರಕಾರ ನಿಜವಾದ ಶುದ್ಧ ಭಕ್ತಿ ತನ್ನ ಅತ್ಯುನ್ನತ ಹಂತ ತಲುಪಿದಾಗ ಆ ಭಕ್ತನಿಗೆ ಸ್ವತಃ ಮುಕ್ತಿ ಬೇಕೆಂಬ ಆಸೆಯೂ ಹೊರಟೋಗಿರುತ್ತಂತೆ. ಹೌದು, ಮುಕ್ತಿಯೂ ಬೇಡ, ಆ ಭಗವಂತನ ಪ್ರೇಮ ಒಂದೇ ಸಾಕು ಅಂತ ತನ್ಮಯನಾಗಿರ್ತಾನೆ. ಆದ್ರೆ ಬದುಕಿನಲ್ಲಿ ನಾವೆಲ್ಲರೂ ಷರತ್ತುಬದ್ಧ ಪ್ರೀತಿಯನ್ನೇ ನೋಡಿಂದಿವಿ. ನೀನು ಹೀಗಿದ್ರೆ ಮಾತ್ರ ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋ ಲೆಕ್ಕಾಚಾರ ನಮ್ದು. ನಿಜ. ಯಾವ ಫಲವನ್ನೂ ಬಯಸದ ಮುಕ್ತಿಯನ್ನೂ ಬೇಡದಲ್ಲಿ ಈ ನಿಷ್ಕಾಮ ಪ್ರೇಮವನ್ನು ನಮ್ಮ ಇಂದಿನ ಸಂಬಂಧಗಳಲ್ಲಿ ಕನಿಷ್ಠ ಒಂದು ಸಣ್ಣ ಅಂಶವಾದರೂ ಅಳವಡಿಸಿಕೊಳ್ಳಲು ಸಾಧ್ಯವೇ? ಷರತ್ತುಗಳಿಲ್ಲದೆ ಪ್ರೀತಿಸುವುದನ್ನು ನಾವು ಕಲಿಯಬಹುದೇ? ಇದು ನಿಜಕ್ಕೂ ಯೋಚಿಸಬೇಕಾದ ಪ್ರಶ್ನೆ. ಆ ಮರೀಚಿಕೆಯ ಹಿಂದೆ ಓಡುವ ಬದಲು ನಮ್ಮೊಳಗೇ ಇರುವ ಆ ನಿಷ್ಕಲ್ಮಶ ಪ್ರೀತಿಯ ದೀಪವನ್ನ ಬೆಳಗಿಸುವತ್ತ ಒಂದು ಹೆಜ್ಜೆ ಇಟ್ರೆ ಅದೇ ಈ ಜ್ಞಾನದ ಅತಿರೊಂಡ ಸಾರ್ಥಕತೆ. ಈ ಒಂದು ಆಳವಾದ ಪ್ರಶ್ನೆಯನ್ನು ವೈಯಕ್ತಿಕ ಚಿಂತನೆಗೆ ಬಿಡುತ್ತಾ ಇಂದಿನ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ.